ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಸೊ ನಾವು ಬೆಳಗ್ಗೆಯಿಂದನೇ ಮಾರ್ನಿಂಗಿಂದನೇ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ, ನಮಗೆ ಉಪವಾಸ ಹಬ್ಬ ಇತ್ತು, ನೆನೆ ಎಲ್ಲ ಹಬ್ಬದ ಸೆಲೆಬ್ರೇಷನ್ ಆಯಿತು. ಇವತ್ತು ಬಂದು ಅದ್ರ ಕ್ಲೀನಿಂಗು ಸ್ಟಾರ್ಟ್ ಆಗಿದೆ. ಸೊ ಯಾಕೆ ಬೇಕು ಗುರು ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ. ಹಬ್ಬಕ್ಕೆ ಮೊದಲು ಕ್ಲೀನಿಂಗು, ಹಬ್ಬ ಆದಮೇಲೂ ಕ್ಲೀನಿಂಗು, ತಲೆನೇ ಕೆಟ್ಟೋಯ್ತಿತ್ತೆ. ನೋಡ್ತಾ ಇರ್ಬೋದು, ಮಕ್ಕಳೆಲ್ಲರೂ ಕೂಡ ರಜಾ ಇತ್ತು. ಇವತ್ತು ಮಳೆ ಅಂತ ಬೆಳಗ್ಗೆನೇ ಅನೌನ್ಸ್ ಮಾಡಿದ್ರು, ಹಂಗಾಗಿ ಸ್ಕೂಲಿಗೆ ಯಾರೂ ಹೋಗಿಲ್ಲ. ಇರೋ ಪಾತ್ರೆಗಳೆಲ್ಲ, ನಿನ್ನೆ ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ಹಿಂದಕ್ಕೆ ಹಾಕ್ಕೊಂಡು ಅಮ್ಮನೂ ಮತ್ತು ನನ್ನ ತಂಗಿನೂ ಪಾತ್ರೆ ತೊಳ್ಕೊತವ್ರೆ. ಮತ್ತು ನಾನು ನಮ್ಮ ಅಕ್ಕ ಬಂದು ತಿಂಡಿನ ರೆಡಿ ಮಾಡ್ತಾಯಿದ್ದೀವಿ. ತಿಂಡಿ ಏನು ಮಾಡ್ತಾಯಿದ್ದೀವಪ್ಪ ಅಂತ ಅಂದರೆ, ಮಕ್ಕಳಿಗೆಲ್ಲ ಚಾಕೋಸು, ನೂಡಲ್ಸು ಮತ್ತು ಚಪಾತಿ ಕೇಳಿದವರಿಗೆ ಚಪಾತಿ, ಅದ್ರ ಜೊತೆಗೆ ಬಂದು ರೊಟ್ಟಿ. ನೆನ್ನೆದು ಸ್ವಲ್ಪ ಪಲ್ಯಗಳೆಲ್ಲ ಮಿಕ್ಕಿತ್ತಲ್ಲ, ಅದಕ್ಕೆಲ್ಲ ರೊಟ್ಟಿ ಚಪಾತಿ ಮಾಡ್ಕೊಂಡು ಖಾಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ಮಕ್ಕಳೆಲ್ಲರೂ ನಾವು ಸ್ವಲ್ಪ ಚಾಕೋಸ್ ತಿಂತೀವಿ ಅಂತ ಒಬ್ರು ಅಂತಿದ್ರು, ಒಬ್ಬರು ನೂಡಲ್ಸ್ ಬೇಕು ಅಂತ ಕೇಳ್ತಿದ್ರು. ಎಲ್ರಿಗೂ ಅದು ಇದು ಮಾಡ್ಕೊಡೋದ್ರಲ್ಲೇ ಟೈಮ್ ಕಳೆದೋಯ್ತು. ಆದರೂ ನಮ್ಮ ಫ್ಯಾಮಿಲಿ ಜೊತೆ ಇದ್ದರೆ ಎಷ್ಟು ಕೆಲಸ ಮಾಡ್ತಾಯಿದ್ರು, ಅಷ್ಟೇನು ರಿಸ್ಕು ಅಂತ ಅನಿಸಲ್ಲ. ಇವತ್ತಿನ ದಿನ ಪೂರ್ತಿ ಕೂಡ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ರೀಚ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡಿ ಆಯಿತಾ. ಸೈಡ್ ಹೋಗಿ ಸೈಡ್ ನಾನು ಚಪಾತಿ ಒಂದು ಬೇಜಾರು ಮಾಡಿದ್ರು ರೊಟ್ಟಿ ತಿಂತಾರೆ. ಅದಾದ್ರೆ ಒಂಚೂರು ಸೇರುತ್ತೆ, ಹತ್ತಿದ್ರು ಉಳಿತೆಗೆ ಗ್ಯಾಸ್ಟ್ರಿಕ್ಗೆ. ನಾವು ಅವತ್ತು ಹಾಸ್ಪಿಟ್ಲಿಂದ ಬರ್ಬೇಕಾದ್ರೆ ನೋಡ್ತಾ ಇದ್ದೀರಲ್ಲ, ಸ್ಟವ್ ಒಲೆನ ಹಾಲೆಲ್ಲ ಇಟ್ಕೊಂಡು ಎಲ್ಲರೂ ಕೂಡ ಅಲ್ಲೇ ರೊಟ್ಟಿನ ತಡ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಅದಾದಮೇಲೆ ಎಲ್ಲರೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ನೆನ್ನೆ ಎಲ್ಲ ಕೆಲಸ ಸ್ವಲ್ಪ ಬೇಗ ಎದ್ದು, ಮತ್ತು ಇವತ್ತು ಕೂಡ ಬೇಗ ಎದ್ದು ಎಲ್ಲ ಅಂತ ಅಂದ್ಬಿಟ್ಟು ತುಂಬ ಮಳೆ ಚಳಿಗಾಳಿ ಇದ್ದಿದ್ದ ಕಾರಣ ಎಲ್ರಿಗೂ ಕಣ್ಣು ತುಗುಡಿಸ್ತಾಯಿತ್ತು. ತಿಂಡಿ ತಿಂದ್ಬಿಟ್ಟು ಎಲ್ಲರೂ ಮಲ್ಕೊಬಿಟ್ವಿ. ನಾವೆಲ್ಲ ಮಲ್ಕೊಂಡ್ಮೇಲೆ ನನ್ನ ಮಗಳು ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾವಳೆ. ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಮಳೆ ಹುಯ್ತಿತ್ತಲ್ಲ, ಹಂಗಾಗಿ ಎಲ್ಲನೂ ಎತ್ಕೊಂಡು ಬಂದು ಒಳಗಡೆ ಇಟ್ಕೊಂಡು ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಹೇಳುವಷ್ಟರಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರಿತ್ತು. ಆದರೂ ಕೂಡ ಬೇಡ, ಏನಾದರೂ ನಾನು ಟ್ರೈ ಮಾಡ್ತೀನಿ, ಬಿಸಿಯಾಗಿ ಚಳಿ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ಅಡುಗೆ ಕೂಡ ಮಾಡ್ಕೊತಾ ಇದ್ಲು. ನೋಡಿ ಇದೆಲ್ಲವನ್ನು ನಮ್ಮ ಅಕ್ಕ ಮತ್ತು ಚಿಕ್ಕ ಮಗುನ ಮಲಗಿಸ್ಕೊಂಡು ಇಲ್ಲಿ ಬಂದು ಅಪ್ಪ ಫೋನ್ ನೋಡ್ಕೊಂಡು ಕೂತವ್ರೆ. ನನ್ನ ಮಕ್ಳುಗಳು ಕೂಡ ಫೋನ್ ನೋಡ್ಕೊಂಡು ಕಾಲ ಕಳೀತವ್ರೆ. ಎಲ್ಲರೂ ಈ ರೀತಿಯಲ್ಲಿ ಮಲ್ಕೊಬಿಟ್ವಿ. ನಾವೆಲ್ಲ ಮಲ್ಕೊಂಡ್ಮೇಲೆ ನನ್ನ ಮಗಳು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಕಸ ಗಿಸ ಹೊಡ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅವ್ರು ಹೇಳುವಷ್ಟರಲ್ಲಿ ಸ್ವಲ್ಪ ಬಿಸಿಯಾಗಿ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಅಡುಗೆನ ಕೂಡ ಮಾಡ್ಕೊತಾ ಇದ್ದಾಳೆ. ನಿಜವಾಗ್ಲೂ ಅವಳು ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತ ಅಂದರೆ,
ಮತ್ತು ಗಲಾಟೆ ಕೂಡ ಮಾಡಿಸ್ತಿರ್ಲಿಲ್ಲ ಯಾರ ಕೈಲೂ. ಟಿ ವಿ ಕೂಡ ಹಾಕ್ಕೊಳ್ದೆ ನೆನೆ ಎಲ್ಲ ಸಾಕಾಗೋರೆ ಮಲ್ಕೊಳ್ಳಿ ಸ್ವಲ್ಪ ನಿದ್ದೆ ಮಾಡಲಿ ಅಂತ ಹೇಳಿ ಅವಳ ಕೆಲಸ ಏನೈತೆ ಅದನ್ನು ಅವಳೇ ಮಾಡ್ಕೋತಾಯಿದ್ಲು ಆರಾಮಾಗಿ. ನಿಜವಾಗ್ಲೂ ನೋಡಿದ್ರೆ ಒಂದೊಂದು ಸಾರಿ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ, ನಿಮ್ಮೆಲ್ರಿಗೂ ಕೂಡ ನಮ್ಮ ಫ್ಯಾಮಿಲಿನ ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ನಿಜವಾಗ್ಲೂ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಸೊ ಏನು ಮಾಡ್ತಿದ್ದಾಳೆ ಅಂತ ಹೇಳೋಕ್ಕೋಗಲ್ಲ, ಯಾಕೆಂತಂದರೆ ಅವಳು ಆ ರೆಸಿಪಿನ ಕೂಡ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಆ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಆ ವಿಡಿಯೋನೂ ಕೂಡ ಮಿಸ್ ಮಾಡಿದೆ. ಎಲ್ಲರೂ ಕೂಡ ನೋಡಿ. ತುಂಬ ಚೆನ್ನಾಗಿ ಕುಕ್ಕಿಂಗ್ನ ಮಾಡ್ತಾಳೆ. ಮೆಷರ್ಮೆಂಟ್ ತೊಗೊಂಡು ನೀಟ್ ಆ್ಯಂಡ್ ಟೇಸ್ಟಿಯಾಗಿ ಅಡುಗೆನ ಮಾಡ್ತಾಳೆ. ಸೊ ನಾವೆಲ್ಲರೂ ಕೂಡ ಮಲಗಿದ್ದು ಎದ್ದು ಬಂದು ಇವಾಗ ರೂಮಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ನನ್ನ ಮಗಳು ಅಡುಗೆ ಮಾಡ್ಕೋತಾ ಇದ್ದಾಳೆ. ಮಾಡ್ಕೊಬಂದು ಕೊಡ್ತೀನಿ ನೀವೆಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದ್ಲು. ಹಂಗಾಗಿ ನಾವೆಲ್ಲರೂ ರೂಮಲ್ಲೇ ಕೂತಿದ್ದೀವಿ. ಫೈನಲಿ ಅವಳದು ಅಡುಗೆ ಕೆಲಸ ಕೂಡ ಮುಗೀತು. ಅಡುಗೆ ಎಲ್ಲ ಮುಗಿದ್ಮೇಲೆ ರೂಮಿಗೆ ಕೂಡ ತಂದು ಕೊಟ್ಲು. ಅದನ್ನೇ ಹೇಳ್ಕೊಂಡು ನಗ್ತಾ ಇದ್ವಿ. ನಾವೆಲ್ಲ ರೂಮಲ್ಲೇ ಕೂತ್ಕೊತೀವಿ, ಅಲ್ಲೇ ಕೈ ತೊಳ್ಕೊತೀವಿ, ಅಲ್ಲೇ ತಿನ್ಕೋತೀವಿ. ತಿಂದಮೇಲೆ ನಿದ್ದೆ ಬರ್ತೈತಿ ಅಂತ ಅಲ್ಲೇ ಮಲ್ಕೋತೀವಿ. ಇನ್ನೇನು ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡಿರು ಮಗಳೇ ಅಂತ ಅವಳನ್ನು ಕೂಡ ರೇಗಿಸ್ಕೊಂಡು ನಾವು ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಅದಂತೂ ಸಕ್ಕತ್ತಾಗಿತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದ್ಲು. ಜೊತೆಗೆ ಒಂದು ಫೋಟೋ ತಗೊಳ್ಳೋಣ ನಿಂತ್ಕೊ, ಹಂಗೆ ಕೊಡ್ತಾ ಇರೋ ರೀತಿಯಲ್ಲಿ ಅಂತ ಹೇಳ್ದೆ. ಹೋಗು ಅಂತ ಅಂದ್ಲು. ಪರವಾಗಿಲ್ಲ ನಿಂತ್ಕೊ, ಕೊಡೋಕ್ಕಾಗುತ್ತೆ ಅಂತ ಹೇಳಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ನಿಮ್ದು ಬಾಯ್ ನಾನೇ ಬರ್ತ್ ಕಳ್ಸೋದಾಗಿ ನಾನು ಬರ್ತ್ ಕಳ್ಸ ನಾನೇ ಬರ್ತ್ ಕಳ್ಸೋದಾಗಿ 10 ನಿಮಿಷ ಆಟ ಬೇಕಾದ್ರೆ ನಿಮಿಷ ಲೇಟ್ ಆಗಿ ಮಾಡೋದಾಗಿ ನಿಮ್ಮ ಅಪ್ಪಂಗೆ ಹೇಳ್ತೀನಿ ನಾನು ಟ್ಯೂಷನ್ ಹೋಗ್ತೀನಿ ಅಂತ ಆಟ ಬರ್ತಾವೆ ನಿಜ ಮಾತಾಡು ಕೆಂಪು
ಅದಾಗಿ ನಾನು ನಾಳೆಗೆ ವ್ಯಾಲ್ಯೂ ಬರೀಕೆ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಅದೆಲ್ಲ ನೋಡೋಣ ನನ್ನ ಪಟ ಹೋಗ್ತಾರೆ ಈಗ ಸರಿ ಆಗ್ತಿಲ್ಲ ಕುಡಿ ಬಾಯ್. ಹಾಗೆ ಅಕ್ಕ ತಂಗಿ ಮಕ್ಕಳುಗಳು ಎಲ್ಲರೂ ಕೂಡ ಮನೆಗೆ ಹೋದರು. ಶುಕ್ರವಾರ ಆಗಿತ್ತಲ್ಲ, ಸೊ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಸಂಜೆಗೆ ಪೂಜೆ ಮಾಡ್ತೀವಿ ಅಂತ ಹೇಳಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರೂ ಕೂಡ ಕಳಿಸ್ಬಿಟ್ಟು ಇನ್ನು ನಾವು ಕೂಡ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇರೋ ಪಾತ್ರೆಗಳೆಲ್ಲನೂ ತೊಳೆದು ಎಲ್ಲನೂ ಮೇಲ್ಗಡೆ ಎತ್ತಿಟ್ಟು ಸುತ್ತ ಎಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಂಡು ವಾರ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಅಮ್ಮ ಬಂದು ಪಾತ್ರೆ ಎಲ್ಲ ತೊಳೆದು ಹೊರಗಡೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊತಾಯಿದ್ರು. ನಾನು ಬಂದು ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಮಾಮೂಲಿ ಎಲ್ಲ ಕಬರ್ಡೆಲ್ಲ ಗಲೀಜಾಗಿತ್ತಲ್ಲ, ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಬಂದು ಕಸ ಎಲ್ಲ ಹೊಡ್ಕೊಂಡು ಮನೆ ಎಲ್ಲನೂ ಮಾಪ್ ಮಾಡ್ಕೊಬಂದ್ಲು. ನಾನು ಮಾಡ್ಕೊಬತ್ತೀನಿ, ನೀನು ಸ್ನಾನ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಬಮ್ಮಿ ಅಂತ ಹೇಳಿ ಫೈನಲಿ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಟೈಮ್ ಆಗೇ ಹೋಯ್ತು. ಪೂಜೆ ಮುಗಿಸೋ ಅಷ್ಟರಲ್ಲಿ 8:30 ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಮನೆ ರೆಡಿ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಸಾಂಬಾರೆಲ್ಲ ಬಿಸಿ ಮಾಡಿ ರೈಸ್ನೂ ಕೂಡ ಮಾಡಿಟ್ಲು. ಇನ್ನು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಈ ಒಂದು ವೀಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಯಾವಾಗಲೂ ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಮತ್ತು ನಾನು ಮುಂದಿನ ವೀಡಿಯೋಂದಿಗೆ, ನೆಕ್ಸ್ಟ್ ವೀಡಿಯೋಂದಿಗೆ, ಒಂದು ಒಳ್ಳೆ ವೀಡಿಯೋಂದಿಗೆ ಬರ್ತೀನಿ ಅನ್ನೋ ಭರವಸೆ ನಾನು ನೀಡ್ತಾ, ಈಗಲೂ ಕೂಡ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗೋ ರೀತಿಯಲ್ಲೇ ವೀಡಿಯೋ ಕೊಡ್ತಿದ್ದೀನಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಇವತ್ತಿನ ಒಂದು ಹಬ್ಬ ಮುಗಿದ ಮಾರನೇ ದಿನದ ಕ್ಲೀನಿಂಗ್ ಕೆಲಸ ಈ ರೀತಿಯಾಗಿತ್ತು. ಸಾಕು ಗುರು ಸಾಕು, ಈ ಹಬ್ಬನೂ ಸಾಕು, ಈ ಕೆಲಸನೂ ಸಾಕು. ಹಬ್ಬಕ್ಕೆ ಮೊದಲು ಕ್ಲೀನಿಂಗು, ಹಬ್ಬ ಆದಮೇಲೂ ಕ್ಲೀನಿಂಗು, ಏನೂ ಮಾಡೋಕ್ಕಾಗಲ್ಲ, ಮಾಡ್ತಾ ಇರಬೇಕು ಅಷ್ಟೇ.